ನ್ಯೂಟ್ರಿಷನರ್ಸ್ ಆ್ಯಂಡ್ ಇವತ್ತಿನ ಬ್ಲಾಗ್ ಏನು ಅಂತ ನಾನು ಹೋಗ್ತಾ ಇದ್ದೀನಿ. ಬಟ್ ನಾನೀಗ ಹೋಗ್ತಾ ಇರೋದು ಕನಕಪುರಕ್ಕೆ. ಮದುವೆ ಇದೆ ನಮ್ಮತ್ತೆ ಮಗನ, ಅಂದರೆ ನಮ್ಮ ಅಮ್ಮನ ಸಾರಿ ನಮ್ಮ ಅಪ್ಪನ ತಂಗಿ ಮಗನ ಮದುವೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಅಕ್ಕ ಅಮ್ಮ ಶಿರೀಷಾ ಹೋಗ್ತಾ ಇದ್ದೀವಿ ಇಲ್ಲಿಂದ. ಮುಂದೆ ಬರ್ತೀನಿ ಸ್ವಲ್ಪ. ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗದ್ರೆ ಕೂಡ ನೋಡ್ತಾ ಇರ್ತಾರೆ ಸ್ವಲ್ಪ ಜನ, ಅವ್ರಿಗೆ ಸಬ್ಸ್ಕ್ರೈಬ್ ಆಗಿದ್ದೆ ಕೇಳ್ತೀನಿ. ಚಲೇಗಾ 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 ತೋರ್ಚುನಾ ತೋರ್ಚು ಅಂತ್ಯಾ ಓಕೆ ಡನ್. ಹಲೋ ಮ್ಯಾಮ್. ಹಲೋ ಮ್ಯಾಮ್. ಹೊಸ ಚಪ್ಪಲಿ ತೋರಿಸಿ. ಕೆಳಗಡೆ ತೋರಿಸಿ. ಓಕೆ ಕೆಳಗಡೆ ಬರೋ ಮುಂಚೆನೇ ನಾನು ಆಟೋ ಬುಕ್ ಮಾಡಿದ್ದೆ. ಕನಕಪುರ ಮೇನ್ ರೋಡ್, ಲೈಕ್ ಬನಶಂಕರಿಗೆ ಹೋಗಿ ಬಸ್ ಹತ್ಬೇಕಾಗಿತ್ತಲ್ಲ ನಾವು ಕನಕಪುರಕ್ಕೆ, ಹಾಗಾಗಿ ನಾನು ಬೆಳಿಗ್ಗೆ ಅಕ್ಕ ಮನೆಗೆ ಹೋಗಿದ್ದೆ, ಅಮ್ಮ ಮನೇಲಿದ್ದರು. ಸೊ ಬನಶಂಕರಿಗೆ ಅಮ್ಮಗೆ ಮುಂಚೆನೇ ಬರೋಕ್ಕೆ ಹೇಳಿದ್ವಿ. ನಾವಿಲ್ಲಿ ಶಿರೀಷನ್ ರೆಡಿ ಮಾಡಿಕೊಂಡು ಇವಳು ಬಟ್ಟೆ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬನಶಂಕರಲ್ಲಿ ಅಮ್ಮ ಆಲ್ರೆಡಿ ಬಂದು ಬಸ್ ಇಟ್ಕೊಂಡಿದ್ದಾರೆ. ಹೋಗುತ್ತೆ ಬನ್ನಿ ಬನ್ನಿ ಅಂತಂದರು. ಬಸ್ ಸ್ಟ್ಯಾಂಡ್ ಐರಾವತ್ ಹೊಸದು ಬಿಟ್ಟಿದ್ದಾರಲ್ಲ, ಓಡೋಗಿ ಹತ್ಕೊಂಡ್ವಿ. ಅಮ್ಮ ಮುಂದೆ ಸೀಟ್ ಇಟ್ಕೊಂಡಿದ್ರು. ಸೊ ಹರಿ ಬರೀಲಿ ಓಡಿದ್ದೀವಿ ರೋಡಲ್ಲಿ, ಗೊತ್ತಾ. ನಾವು ಟಿಕೆಟ್ ತೊಗೊತಾ ಇದ್ದೀವಿ. ತೊಗೊಂಡಾದ್ಮೇಲೆ ಹೊರಡ್ವಿ. ಇನ್ನೊಂದು ಇಂಪಾರ್ಟೆಂಟ್ ಹೇಳಿ ನೋಡಿ, ನಾನು ಇಲ್ಲೇ ಸರೌಂಡಿಂಗ್ ಬನಶಂಕರಿ ಇದ್ರೂ ಕೂಡ ಟೆಂಪಲ್ಗೆ ನಾನು 2018 ಹೋಗಿದ್ದು ಬಿಟ್ಟರೆ ಇದುವರೆಗೂ ನಾನು ಹೋಗಿಲ್ಲ. ಅದೇ ಅಂತ ಇದೆ ನಮ್ಮ ಅಕ್ಕಗೆ, ನೋಡಿ ಇಲ್ಲಿದ್ರು ನಾವು ಹೋಗಿಲ್ಲ ಅಂತ. ಸೊ ಅಂದ್ವಿ ಇನ್ನೇನು ಕಗ್ಲಿಪುರ ರೀಚ್ ಆಗೋ ಅಷ್ಟರಲ್ಲಿ ಶಿರೀಷಾ ನಿದ್ದೆಗೆ ಹೋಗಿಬಿಟ್ಟಿದ್ಲು. ಸೊ ಹಾಗೆ ಬೇಗ 1.5 hour ಒಳಗಡೆ ನಾವು ಕನಕಪುರ ರೀಚ್ ಆದ್ವಿ. ಅಲ್ಲಿ ಕೂಡ ನಾವು SLN ರೋಡ್ಗೆ ಹೋಗಬೇಕಾಗಿತ್ತು, ಹಾಗಾಗಿ ಆಟೋ ಬುಕ್ ಮಾಡ್ಕೊಂಡು ಹೋಗಿ ಫೈನಲಿ ರೀಚ್ ಆದ್ವಿ. ದೊಡ್ಡಮ್ಮ ಎಲ್ಲ ಬಂದಿದ್ರು ಅಷ್ಟೊತ್ತಿಗೆ. ಸೊ ಎಲ್ಲರೂ ಬಂದಿದ್ರೆ ಗೊತ್ತಲ್ಲ, ಎಲ್ಲರೂ ಲಗೇಜ್ಗಳು ತೆಗಿತಾರೆ, ಏನು ಹಾಕ್ಕೊಬೇಕು ಮದುವೆಗೆ, ಏನು ತಂದಿರ, ಇದೇ ನಡೀತಿತ್ತು. ಮತ್ತು ಸ್ಯಾರಿ ಬ್ಲೌಸು ಇದು ಮ್ಯಾಚ್ ಆಗುತ್ತಾ ಅದು ಮ್ಯಾಚ್ ಆಗುತ್ತಾ ಅಂತ. ಆಮೇಲೆ ಜ್ಯುವೆಲರಿ ಸ್ವಲ್ಪ ಕೆಲಸ ಆಯಿತು ನಂದು, ಹಾಗಾಗಿ ಚಿನ್ನಿ ಕರ್ಕೊಂಡು ನಾನು ಹೊರಟ್ವಿ. ಇದು ನನ್ನ 4ನೇ ಮಾಮನ ಮನೆ ಕನಕಪುರದಲ್ಲಿ. ನಂಗೆ 5 ಜನ ಮಾಮ ಇದ್ದಾರೆ ಒಟ್ಟು, ಅಮ್ಮನ ಅಣ್ಣ ತಮ್ಮದಿರು. ಅಪ್ಪನ ಮನೆ ಕಡೆ 5 ಜನ ಅತ್ತೆದಿರಿದ್ದಾರೆ. 5 ರೂಪಾಯಿ ಎರಡು ತಗೊಂಬಲ್ಲ. ಓಕೆ, ಇಲ್ಲಾಂದ್ರೆ 5 ರೂಪಾಯಿ ಒಂದು ತಗೊಂಡು ಮನೆ ಬಿಟ್ಟಿಲ್ಲ ವಿಡಿಯೋ ಹಂಗೆ ಬರ್ತಾರೆ. ವೆದರ್ ನೋಡಿ ಹೇಗಿದೆ. ಈ ರೋಡ್ ಅಂತೂ ತುಂಬಾ ಮೆಮೊರೀಸ್ ಇದೆ, ಯಾಕಂದರೆ ಕಾಲೇಜ್ ಮಾಸ್ ಬಂಕ್ ಮಾಡಿ ಮೂವಿ ಥಿಯೇಟರ್ ವಾಣಿ ಥಿಯೇಟರ್ಗೆ ಹೋಗಿದ್ದು ನೆನಪು ತುಂಬ ಇದೆ. ಮತ್ತು ನನ್ನ ಕಾಲೇಜ್ ಕೂಡ ಕ್ಯಾಪ್ಚರ್ ಮಾಡಿದೆ. ನಾನು 3 ವರ್ಷ ಇಲ್ಲೇ ಅಲ್ವಾ ಓದಿದ್ದು. ಸೊ ನೋಡಿ, ನಾನು ಆದಷ್ಟು ಟ್ರೈ ಮಾಡಿದೆ ನೀಟಾಗಿ ತೆಗಿಯೋಕ್ಕೆ. ಹೇಗೆ ಬಂದಿದೆ ಏನೋ ಗೊತ್ತಿಲ್ಲ. ಹೋಗಿದ್ದ ಕೆಲಸ ಮುಗಿಸ್ಕೊಂಡ್ವಿ. ಆಮೇಲೆ ನಮ್ಮ 3ನೇ ಮಾಮ ಸಿಕ್ಕಿದ್ರು, ಅವರು ಕೂಡ ಕನಕಪುರ. ಮತ್ತು ಶ್ರೀಕೃಷ್ಣ ಉಪಹಾರ ಅಲ್ಲೇ ಡೌನಲ್ಲಿ ಇದೆಯಲ್ಲ, ಅಲ್ಲಿ ಬನ್ನಿ ಗೋಬಿ ಕೊಡಿಸ್ತೀನಿ ಅಂತ ಮಾಮ ಕರ್ಕೊಂಡು ಹೋದರು. ಸೊ ಹೋದಿ ಏನು ಆರ್ಡ್ರ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ಗೋಬಿ ಆಲ್ಮೋಸ್ಟ್ ಕಲರ್ ಹಾಕಲ್ಲ ಅಲ್ವಾ, ಟೇಸ್ಟೇ ಬರೋಲ್ಲ. ಹಾಗಾಗಿ ಯೋಚನೆ ಮಾಡಿ ಪೆಪ್ಪರ್ ಡ್ರೈ ತೊಗೊಂಬಿಡೋಣ ಮಶ್ರೂಮ್ ಅಂತ ಹೇಳಿ ನಾನು ಮತ್ತು ನನ್ನ ಅತ್ತೆ ಮಗಳು ಕೀರ್ತನ ತೊಗೊಂಡ್ವಿ. ಹಾಗೆ ಮಾಮ ಮಾತಾಡ್ತಿದ್ದಾರೆ. ಇವರು ಬಂದು ನಮ್ಮಮ್ಮನ ಅಣ್ಣ, ಇವರೇ ಲಾಸ್ಟ್ ಅಣ್ಣ ನಮ್ಮಮ್ಮಂಗೆ. ಮಿಕ್ತಾರೆ ಇಬ್ಬರು ತಮ್ಮದಿರಿದ್ದಾರೆ, 3 ಜನ ಅಣ್ಣ 2 ತಮ್ಮದಿರು. ಇವರು ಶ್ರೀನಿವಾಸ್ ಮಾಮ ಅಂತ. ಸೊ ಫೈನಲಿ ಬಂತು ಪೆಪ್ಪರ್ ಮಶ್ರೂಮ್ ಡ್ರೈ. ಇದೆಲ್ಲ ನೋಡಿ, ಇಲ್ಲೆಲ್ಲ ನಾವು ಕುತ್ಕೊಂಡು ಊಟ ಮಾಡಿದ್ವಿ ಡಿಗ್ರಿಲೆಲ್ಲ, ಸ್ವಲ್ಪ ಮೆಮೊರೀಸ್ ಇದೆ. ಸೊ ಮಾಮ, ನಾವು ಟೈಮ್ ನೋಡಿ ಮಾಮ ಎಷ್ಟಾಗಿದೆ, ಆಲ್ರೆಡಿ ಇಲ್ಲೇ 7 ಆಗ್ತಾ ಬಂತು. ಇಷ್ಟೊತ್ತು ನಾವು ಆಗಲೇ ರೆಡಿಯಾಗಿ ನಾವು ಹೋಗಬೇಕಾಗಿತ್ತು ಚೌಟ್ರಿಗೆ, ಬಟ್ ಇಲ್ಲೇ ಓಡಾಡ್ತಾ ಇದ್ದೀವಿ. ಸರಿ, ಅದು ತಿಂದ್ವಿ. ವಿಡಿಯೋಗೆ ಹೆಂಗೆ ಕಾಣಿಸ್ತಿದೆ ನೋಡಿ, ಅದು ಒಳ್ಳೆ ನಿಮಗೆ ಚಿಲ್ಲಿ ಚಿಕನ್ ಥರ ಕಾಣಿಸ್ತಿದೆ ಅನಿಸುತ್ತೆ, ಬಟ್ ಅದು ಮಶ್ರೂಮ್. ಸೊ ತಿಂದಾದ್ಮೇಲೆ ಒಂದು ಕ್ಯಾಪ್ಚರ್ ಮಾಡಿದೆ. ಅಲ್ಲಿಂದ ತಿಂದಾದ್ಮೇಲೆ ನಾವು ಚಪ್ಪಲಿ ತೊಗೊಳಕ್ಕೆ ಹೋಗಿದ್ವಿ. ದೊಡ್ಡಮ್ಮನ ಚಪ್ಪಲಿ ಕಿತ್ತೋಗಿತ್ತು, ಬರ್ತಾ ಒಂದಿವೆ. ಹಾಗಾಗಿ ಕನಕಪುರ ಬಸ್ ಸ್ಟ್ಯಾಂಡ್ ಹೋಗ್ತಾ ನಿಮ್ಗೆ ಸಿಗುತ್ತಲ್ಲ ಚಪ್ಪಲ್ ಅಂಗಡಿಗಳು, ಅಲ್ಲಿ ತೊಗೊಂಡ್ವಿ ಒಂದು. ನೆಕ್ಸ್ಟ್ ಇವ್ರು ರೆಡಿ ಆಗ್ತಾರೆ. ಈಗ ಅಮ್ಮ ರೆಡಿ ಆಗಿದ್ದಾರೆ. ಮುಸ್ಲಿಮ್ಸ್ ಎಲ್ಲ ಕಾಣಿಸಿದ್ದಾರೆ.
ಬಾನ್ ಮಾಡ್ತೀನಿ, ಮೇಕಪ್ ಇಲ್ಲ ಅಂದ್ರೆ ಒಂಥರ ಅನಿಸ್ತಿದ್ಯಾ. ನನ್ನ ಅಕ್ಕಗೆ ಮೇಕಪ್ ಅಂದರೆ ಆಗಲ್ಲ, ನಾನು ಲಿಪ್ಸ್ಟಿಕ್ ಹಾಕಿದ್ದೀನಿ ನೋಡಿ ಫುಲ್ ಅಳಿಸ್ಕೊಂಡ್ಬಿಟ್ಟಿರ್ತಾಳೆ. ನಾನು ನೆಕ್ಸ್ಟ್ ಟೈಮ್ ನೋಡೋ ಅಷ್ಟರಲ್ಲಿ ಅಷ್ಟು ಮೇಕಪ್ ಅಂದ್ರೆ ಅವ್ಳಿಗೆ ಇಷ್ಟ ಇಲ್ಲ. ಮೇಕಪ್ ಬೇಡವಾ? ಬೇಡ ಅಂದ್ರೆ ಬೇಕಾ? ಓಕೆ. ಏನು ಹಾಕೋದು ಇದಕ್ಕೆ? ಏನು ಹಾಕೋ ಚೇತು ತುಟಿಗೆ? ಇದಾಕ್ಲಾ? ಅಲ್ಲಿ ಲೈಟು ಡಿಮ್ ಇದೆ ಮತ್ತು ಅಲ್ಲಿ ಸೌಂಡ್ ಬರ್ತಿರೋದು ಬಂದು ಇದು ಮೋಟಾರ್ ಸೌಂಡು. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅಷ್ಟೇ. ವಿಡಿಯೋ ಕ್ಲಾರಿಟಿ ಹೇಳಿದ್ದೀನಿ, ಅಲ್ಲಿ ಡಿಮ್ ಇದೆ ಲೈಟ್, ಹಾಗಾಗಿ ಈಗ ಬರ್ತಾಯಿದೆ. ನಾನು ಟಾರ್ಚ್ ಕೂಡ ಆನ್ ಮಾಡಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಇವರೆಲ್ಲ ರೆಡಿ ಆದಮೇಲೆ ಇನ್ನೇನು ಬಾಕಿ ನಂದೆ. ಸೊ ಬಟ್ಟೆ ನಾನು ಆಲ್ರೆಡಿ ಹಾಕ್ಕೊಂಡು ಕೂತಿದ್ದೆ. ಜಡೆ ಏನಾಗಿತ್ತು ಅಂದರೆ ನಾನು ಸ್ನಾನ ಮಾಡಿ ಹೇಗೆ ಗಂಟೆ ಹಾಕಿದ್ದೆ ನಾನು ಅದೇ ರೀತಿ ಇದ್ದೆ. ಸೊ ನಾನು ಹೇಳಿದೆ ನನಗೆ ಐಬ್ರೋ ಫಿಲ್ಲರ್ ಅಂದರೆ ತುಂಬ ಇಷ್ಟ, ಅದನ್ನು ಫಿಲ್ ಮಾಡ್ಕೊತಿದ್ದೆ. ಮತ್ತು ಐಶ್ರೋ ಸ್ವಲ್ಪ ಯೂಸ್ ಮಾಡಿ ದೆನ್ ನಾನು ಲಿಪ್ಸ್ಟಿಕ್ ಹಾಕ್ಕೊಂಡೆ. ನನ್ನ ಅತ್ತೆ ಮಗಳು ಅಕ್ಕ ವಿಡಿಯೋ ಮುಂದೆಯಿಂದ ಹಿಡಿಲ್ಲ ಫ್ರಂಟಿಂದ ಹಿಡಿಲ್ಲ ಅಂತ ಕೇಳ್ತಾ ಇಲ್ಲ ಝೂಮ್ ಆಗಿ, ಹಾಗಾಗಿ ನಗು ಬಂತು. ಸೊ ನೋಡಿ ನಾನು ಫೈನಲ್ ಲುಕ್ ಲಾಸ್ಟಲ್ಲಿ ತೋರಿಸ್ತೀನಿ. ಬರ್ತೀನಿ ಹೇಳಿ. 2 minutes, just 2 minutes. Just waiting for you. Waiting for me. Wait for me. Waiting for? Wait for me. Wait for you. ನಾನೇ ಮಾಮ ಆಗ್ಬಿಟ್ಟೆ ಈಗ. 2 minutes ಅಲ್ಲಿ ರೆಡಿ ಆಗಿ. ನೀವ್ ಹೆಂಗೆ ಅದಂಗೆ ಹಿಂಗೆಲ್ಲ ಮಾಡ್ಕೊಂಡು ಮಾಡಿದ್ರೆ ಅಲ್ಲಿ 2 minutes ಅಲ್ಲಿ ರೆಡಿ ಆದೆ. ಇದೇ ನೋಡಿ ಅವ್ರು 1 minute ಅಲ್ಲಿ ರೆಡಿ ಆದ್ರು, ಇವ್ರು 2 minutes ಅಲ್ಲಿ 2 minutes. ಎಷ್ಟು ಗಂಟೆ ಹೇಳು? 9:30 ನಕ್ಕ ಇನ್ನೇನು 8:30. ಸ್ವಲ್ಪ ಜನ ನನಗೆ ಬಟ್ಟೆ ತೊಗೊಂಡೆ ಅಂತ ಕೇಳಿದ್ರು ಇನ್ಸ್ಟಾಗ್ರಾಮಲ್ಲಿ, ಮತ್ತು ಶಾರ್ಟ್ಸ್ ಹಾಕಿದ್ದು ಅಲ್ಲಿ ಕೂಡ ಒಬ್ಬರು ಕೇಳಿದರು. ಈ ಬಟ್ಟೆನ ಬಂದು ನಾನು ಇನ್ಸ್ಟಾಗ್ರಾಮ್ ಒಂದು ಪೇಜಲ್ಲಿ ತೊಗೊಂಡೆ. ನೀವು ಬೇಕಾದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಬೇರೆ ಆ್ಯಪ್ಗಳಲ್ಲಿ ಟ್ರೈ ಮಾಡಿ ಸಿಗ್ಬೋದು. ಫಸ್ಟ್ ವಿಕೆಟ್ ಹೋಗ್ತಿದ್ದಾರೆ, ಸೆಕೆಂಡ್ ವಿಕೆಟ್ ಹೋಗ್ತಿದೆ, ನಾವಿಬ್ರು ವಾಕ್ ನಡ್ಕೊಂಡು ಹೋಗ್ತೀವಿ. ಬಾಯ್ ಬಾಯ್. 2 minutes ಅಲ್ಲಿ ಬರ್ತಾರೆ ಅವರು. 2 minutes. ನಾನು ಚಿಕ್ಕ ವಯಸ್ಸಿಂದ ತುಂಬ ಜಾಸ್ತಿ ಹಚ್ಕೊಂಡು ಬೆಳೆದೋದು ಅಮ್ಮ ಮನೆ ಕಡೆ, ಹಾಗಾಗಿ ಈ ವಿಡಿಯೋನ ಹೇಗಂದ್ರೆ ಆಗಿ ಜೋಕ್ಸ್ ಆಗಿ ಎಲ್ಲ ಮಾಡಿಬಿಡ್ತೀನಿ. ಬಟ್ ಅಪ್ಪ ಮನೆ ಕಡೆ ಅಷ್ಟು ಕಂಫರ್ಟಬಲ್ ನನಗೆ ಅನ್ಸಲ್ಲ, ಹಾಗಾಗಿ ವಿಡಿಯೋ ಮಾಡಿಲ್ಲ. ಇದು ನಮ್ಮ ಅತ್ತೆ ಬ್ಯೂಟಿ ಪಾರ್ಲರ್ ಸುಮಲತಾ ಅಂತ ಇದು ಏನಂದ್ರೆ ಕೋಟೆ ಬೀದಿಗೆ ಹೋಗೋ ಕಡೆ ಇರುತ್ತೆ, ಅಲ್ಲಿ ಗಣೇಶ ಚೌಟ್ರಿ ಅಲ್ಲೇ ಇದ್ದಿದ್ದು ಮದುವೆ. ಇದು ನನ್ನ 3ನೇ ಮಾಮ ಅನ್ನಲ್ಲ, ಅವ್ರ ಮನೆ. ಸೊ 4ನೇ ಮಾಮ ಮನೆಯಿಂದ 3ನೇ ಮಾಮ ಮನೆಗೆ ಬಂದ್ವಿ ಚೌಟ್ರಿಗೆ ಹೋಗೋಕ್ಕೆ. ಅಲ್ಲಿಂದ ನಾವು ಚೌಟ್ರಿಗೆ ಹೋಗಿದ್ದೆ 9 ಗಂಟೆ ಆಗಿತ್ತು. ನಿಯರ್ಲಿ ನಾನು ತೋರಿಸ್ತೀನಿ ನೋಡಿ 8:44. ಬಟ್ ನಾವು ಚೌಟ್ರಿ ಹೋಗಿ 9 ಆಗಿತ್ತು. ಅಲ್ಲಂತೂ ನಾನು ಫೋನ್ ತೆಗ್ದು ಯಾವ ವೀಡಿಯೋನೂ ಮಾಡಿಲ್ಲ. ಮಾಡಿದರೆ ಅದು ಊಟ ಮಾಡೋದು ಮಾಡಿರ್ತೀನಿ. ನಾನು ಹೇರ್ ಸ್ಟೈಲ್ ನೋಡಿ ಏನು ಗಂಟೆ ಹಾಕ್ಕೊಂಡು ಹೋಗಿದ್ದೆ, ಬರೋ ಅಷ್ಟರಲ್ಲಿ ನಾನು ಚೇಂಜ್ ಆಗಿತ್ತು, ಯಾಕಂದರೆ ನನಗೆ ಕಂಫರ್ಟಬಲ್ ಇಲ್ಲ. ಸೊ ಜಡೆ ಹಾಕ್ಕೊಂಡ್ಬಿಟ್ಟಿದ್ದೆ. ಇದು ನಮ್ಮ ದೊಡ್ಡಮ್ಮಂದು. ಸುಮ್ಮನೆ ಅವ್ರಿಗೆ ಆಡ್ಕೊಂಡು ತಿನ್ಸಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನೆಕ್ಸ್ಟ್ ಡೇನೇ ಅವ್ರದ್ದು, ಹಾಗಾಗಿ ಕ್ಯಾಪ್ಚರ್ ಮಾಡಿದೆ. ಮತ್ತು ಎಲ್ಲರೂ ನೋಡಿ ನಮ್ಮಮ್ಮ ಮನೆ ಕಡೆಯವರೆಲ್ಲ ಒಟ್ಟಿಗೆ ಒಂದೇ ಕಡೆ ಕೂತ್ಕೊಂಡು ತಿಂತಾ ಇದ್ದೀವಿ. ಈ ಚೌಟ್ರಿಲೇ ನಮ್ಮ ಅಪ್ಪ ಅಮ್ಮಂದು ಕೂಡ ಮದುವೆ ಆಗಿದ್ದು. ತುಂಬ ಮದುವೆಗಳು ಆಗ್ತಾನೆ ಇರುತ್ತೆ ಅಲ್ಲಿ, ನಿಮ್ಗೆ ಗೊತ್ತು. ಕನಕಪುರದವ್ರು ಎಷ್ಟು ಜನ ನೋಡ್ತಾ ಇರ್ತೀರ ಗಣೇಶ ಚೌಟ್ರಿ ಗೊತ್ತಿದ್ರೆ ಎಸ್ ನಂಗೆ ಗೊತ್ತು ಅಂತ ಕಮೆಂಟ್ ಮಾಡಿ. ನಾನು ನೋಡ್ತೀನಿ ಎಷ್ಟು ಜನ ನೋಡ್ತಾ ಇದ್ದಾರೆ ನಮ್ಮೂರವರು ಅಂತ. ನಾನಿಲ್ಲಿ ಊಟ ಹೋಗಿದ್ದು ಲೇಟ್ ಆಯಿತು, ಜಾಸ್ತಿ ತಿನ್ನೋಕ್ಕೂ ಆಗಿಲ್ಲ. ಇನ್ನೊಂದು ರೀಸನ್ ಬಂದು ನಾನು ಗೋಬಿ ಎಲ್ಲ ತಿನ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಬೋದಿಲ್ಲ, ಅದು ಒಂದು ಮೇನ್ ರೀಸನ್ ಆಗಿತ್ತು. ಸೊ ಹಾಗೆ ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ. ಅದಾದಮೇಲೆ ಅತ್ತೆ ಮಕ್ಕಳೆಲ್ಲ ಇದ್ರಲ್ವ, ಅವ್ರಿಗೆಲ್ಲ ಸುಮ್ಮನೆ ಅವ್ರು ನನ್ನ ರೇಗಿಸ್ತಾಯಿದ್ರು, ನಾನು ಅವ್ರು ರೇಗಿಸ್ತಿದ್ದೆ, ಹಿಂಗೆ ಆಗ್ತಿತ್ತು. ನಮ್ಮ ಅಣ್ಣ ಕೂಡ ಬಂದಿದ್ದ, ಅವ್ರು ಸ್ವಲ್ಪ ಲೇಟಾಗಿ ಬಂದರು. ಅವ್ರು ಬರೋರ್ಗೂ ಕಾಯ್ಕೊಂಡೆ ನಾವು ಊಟಕ್ಕೆ ಹೋಗಿದ್ದು. ಇವನೇನೋ ಆಡ್ಕೊತಿದ್ದ ಅಂದ್ಬಿಟ್ಟು ಇವ್ನ ಮುಖ ತೋರಿಸ್ತಿರ್ಲಿಲ್ಲ. ಇವ್ನ ವೀಡಿಯೋಗೆ ಫೋರ್ಸ್ ಮಾಡಿ ಸುಮ್ಮನೆ ಎಲ್ಲೋದ್ರೂ ಬಿಡ್ದಂಗೆ ವೀಡಿಯೋ ಮಾಡ್ತಾಯಿದ್ದೆ. ಸೊ ಫೈನಲಿ ಎಲ್ಲೋ ಒಂದು ಕಡೆ ಅವ್ನು ಕ್ಯಾಪ್ಚರ್ ಮಾಡಿ ತೋರಿಸ್ತಿದ್ದೀನಿ. ಅದು ಹೇಗೆಂದರೆ ಅವ್ನ ಫೋನ್ ಸ್ಕ್ರೀನಲ್ಲೇ ನಾನು ತೋರಿಸೋ ಲಾಕ್ ಮಾಡಿಬಿಟ್ಟ. ಸರಿ ಎಲ್ಲ ನಾವು ಅಲ್ಲಿ ಊಟ ಮಾಡ್ಕೊಂಬಂದು ಸ್ವಲ್ಪ ಚಿಕ್ಕಪ್ಪ ಅತ್ತೆಯನ್ನೆಲ್ಲ ಮಾತಾಡಿಸ್ಕೊಂಡು ಫೋಟೋ ತೆಗೆಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ದಿ ಬಾಯ್ಸ್ ಇನ್ ಲವ್ ಬೆಟರ್ ದನ್ ಯುವರ್ ಫ್ರೆಂಡ್ಶಿಪ್. ಸಕ್ಕತ್ತಾಗಿ ಬರ್ತಿದ್ಯಾ ಕಳ್ಳ. ಹುಡುಗಿ ನಂಬರ್ ಕೇಳ್ತಿರ್ತಾನೆ ನೋಡಿ ಯಾವಾಗೂನು. ಇವ್ನಿಗೆ ಹುಡುಗಿ ಬರ, ನಾನು ಯಾವ ಫೋಟೋ ಹಾಕ್ರು ಹುಡುಗಿ ಜೊತೆ ಇವ್ನ ನಂಬರ್ ಕೇಳ್ತಾನೆ ತಂಗಿ ಹತ್ರ. ಇವನ್ಗೆ ಇನ್ನೂ ಟೈಮ್ ಇದೆ, ಬೇಜಾನ್. ಒಂದು 6 years ಇದೆ, ಅವ್ನಿಗೊಂದು 3 years ಇದೆ, ಇವನಿಗೆ 1 month ಇದೆ, ಇವಳಿಗೂ 6-7 years ಇದೆ. ನನ್ಗೆ ಮಾತ್ರ ಟೈಮ್ ಬೇಜಾನಿದೆ. 11:30 ಗೋಬಿ ತಿಂತಿದ್ದಾರೆ. ಸಾರಿ ಬಜ್ಜಿ. ಅಂದ್ರೆ ಗೋಬಿ ಹುಡುಕ್ತಾ ಇದ್ದಾರೆ. ಇದ್ದ ತಿಂದು ಡಯಟ್ ಮಾಡಿ ಸಣ್ಣ ಆಗಿದ್ದಾರೆ. ನೋಡ್ದಾ ಇವಾಗ ಬಂದ ಪ್ರಜು.
ನೀನೇ ಕಂಟೆಂಟ್ ಆಗ್ಬಿಟ್ಟಿಲ್ಲ ಇವತ್ತು. ಯಾರು ನೋಡಿಲಿ ಅಲ್ಲೋಡಲ್ಲಿ ಗಿಟಾರ್ ಅವನೇ ನುಡ್ಸೋದು. ಹಾಯ್ ನೀ ಯೂಟ್ಯೂಬ್ ವಾಸ್ ಅ ಸ್ನ್ಯಾಪ್ಚಾಟ್. ಬಿಡೋ ಚೆನ್ನಾಗಿ ಕಾಣಿಸ್ತಿದ್ಯಾ? ಎಸ್ ಹಚ್ಚಿದಳು ಬಿಡ್ತಾರೆ ಬಕಾಸುರ. ಸಾರಿ ಇನ್ನಲ್ಲ ನನಗೆ ಇವಳು ಹೇಳಿದ್ದು ಬಕಾಸುರಿ. ಆಗಲ್ಲ. ಈಸ್ಕೊಚ್ಚಿನ ಶಬ್ಬಾಸ್. ಈಸ್ಕೊಚ್ಚಿನ ಮಾಮ ಹತ್ರ ತಿಂತಿದ್ಯಾ? ಸ್ವಲ್ಪ ಅಂದ್ರೆ ಸ್ವಲ್ಪ ತಿಂದ್ಲು. ಈಸ್ಕೊಳ್ಳೋದಕ್ಕೆ ನಾನು ಮುರ್ಕೊಡ್ತಿದ್ನಲ್ಲ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಅವಳು ಕಾವ್ಯ ಅಂತಾಳೆ ಗೊತ್ತಾ? ಏನು ಇನ್ನೊಂದು ಕಾವಿ. ಕಾಗೆ ಕಾಗೆ ಕಾಗೆ. ಏ ಬುಚ್ಚು ಬೈಕ್ ಕರಾನು ಹಾ ನೋಡಿ ನಮ್ಮ ಮಾಮ ಜಪ ಮಾಡ್ತಾ ಇದ್ದಾರೆ. ಚಿಕ್ಕು ನೀವು ಹೋಗಿ. ಮಾಮ ಜಪ ಮಾಡ್ತಿದ್ದೀರಾ ತಾನೇ? ಸೂಪರ್ ಆಗಿದೆ. ಯೂಟ್ಯೂಬ್ ಹಾಕೋಕೆ ಐಸ್ ಕ್ರೀಮ್ ತಿನ್ಬಿಟ್ಟು ಎಕ್ಸ್ಪ್ರೆಷನ್ ಕೊಡ್ತಿದ್ದಾನೆ. ಜಾತ್ರೆ ಹಿಡ್ಕೊಂಡು ವಿಡಿಯೋ ಮಾಡ್ಬಿಟ್ರಕ್ಕ. ನಿನ್ ಮಾಡಿಲ್ಲ ಇವ್ನು ತಿಂತಿರೋದು ಮಾಡ್ತಿದ್ದೇನೆ ಐಸ್ ಕ್ರೀಮ್ನ. ಹೋಗ ಆ ಕಡೆ ಲೋ. ಮಾಮ ಐಸ್ ಕ್ರೀಮ್ ತಿಂತಿದ್ದ ನೋಡಲಿ. ಸೂಪರ್ ಅನ್ನ ತಂಗಿ. ನಂಗೆ ನನಗೆ ನಾನು ಹೋಗು. ಯಾರೋ ಅವ್ನು ಪಾಪಜ್ಜಿನ. ಮೇ ಬಿ ಇನ್ನ ಕೇಸ್ ಫೈನಲ್ ಅಲ್ಲ ಆಗಿಲ್ಲ. ಅವ್ನು ಪಾಪಜ್ಜಿನ. ಇನ್ನ ಕೇಸ್ ಫೈನಲ್ ಅಂದ್ರೆ ಅವ್ರು ಹಾಕಿ ನೋಡಿದ್ರು. ಟೈಮ್ ಎಷ್ಟಾಗಿದೆಯಾ? 11:14. 11:50 ಇವಾಗ ಮದುವೆ ಮುಗಿಸ್ಕೊಂಡ್ ಬಂದಿದ್ದೀವಿ. ಅವ್ಳು ಗೊತ್ತಾದ. ಓಕೆ ತಿರ್ಗೆಲ್ಲ ಪ್ಲೀಸ್ ನಾನು ಒಬ್ಬಳೆ ಕಣ್ಣು ಮಾತಾಡ್ತೀನಿ. 11:15ಗೆ ಮದುವೆ ಚೌಟ್ರಿಂದ ಆಚೆ ಬಂದಿದ್ದೀವಿ. ಸೊ ಬ್ಲಾಗ್ನ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಇದು ಸ್ವಲ್ಪ ಇರಿಟೇಟ್ ಮಾಡ್ತಿದ್ದಾರೆ, ಇವರೇ ನೋಡ್ಕೊಂಬಿಡಿ. ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಬಾಯ್. ಸಾರಿ ಗೈಸ್, ನಾನು ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ ನೆಕ್ಸ್ಟ್ ಡೇ, ಯಾಕಂದರೆ ನಾನು ಮಲಗಿ ತುಂಬಾ ಲೇಟ್ ಆಗಿತ್ತು. ಬೆಳಗ್ಗೆ ಕೂಡ ಇದ್ದಿದ್ದು ಲೇಟ್ ಆಗಿತ್ತು, ಮತ್ತು ಮದುವೆಗೂ ಕೂಡ ನಾನು ಹೋಗಿಲ್ಲ, ಮನೆಯಲ್ಲೇ ಆರಾಮಾಗಿದ್ದೆ. ಆ್ಯಂಡ್ ಹೋಗಿದ್ದ ದಿನ ಸಂಜೆ ಇದು ವಿಡಿಯೋ ತೆಗೆದಿದ್ದು ಡಾಕ್ಟರ್ ಮಂಜುನಾಥ್ ಸರ್ ಅವರು ಕನಕಪುರಕ್ಕೆ ಬಂದಿರೋ ಅವ್ರ ವೈಫ್ ಎಲ್ಲ ಆಗ ಕ್ಯಾಪ್ಚರ್ ಮಾಡಿರೋದು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿರೋರಿಗೆ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.